ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಮಂಗಳವಾರ, ಟೈಮ್ ಬಂದು ಕರೆಕ್ಟಾಗಿ 10 ಗಂಟೆ ಆಗಿದೆ. ತಿಂಡಿ ಎಲ್ಲ ಆಯಿತು. ಹಾಗೆ ಕೌಶಿ ಕಾಲೇಜ್ಗೆ ಹೋದ. ಮಮ್ಮನು ಇವಾಗ ಒಂದು 20 ನಿಮಿಷ ಆಯಿತು, ಅವರು ಕೂಡ ಆಫೀಸ್ಗೆ ಹೋದ್ರು. ಇವಾಗ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂದರೆ ತಿಂಡಿ ಎಲ್ಲ ಆಯ್ತಲ್ಲ, ಇವತ್ತು ಹಬ್ಬದಲ್ಲಿ ಅಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮ್ಯಾಟ್ಗಳೆಲ್ಲ ತೆಗೆದಿದ್ದೆ. ಅದನ್ನೆಲ್ಲ ಇವತ್ತು ವಾಶ್ ಮಾಡೋಣ ಅಂತೇಳಿ, ಅಂದರೆ ಆವಾಗಲೇ ವಾಶ್ ಮಾಡ್ತಾಯಿದ್ದೆ. ಇವಾಗ ಕೆಲಸ ಸ್ಟಾರ್ಟ್ ಆಯ್ತಲ್ಲ, ಅದರಿಂದ ಮತ್ತೆ ಅದನ್ನೆಲ್ಲ ಎಲ್ಲ ಹಾಕೋದು ಹೋಗಿದ್ರೂ ಕೂಡ ಫುಲ್ಲು ಸೈಡ್ ಎಲ್ಲಾದರೂ ಮೇಲೆಲ್ಲ ಕುತ್ಕೊಳ್ಳುತ್ತೆ ಡಸ್ಟು. ಮೇಲೂ ಹಾಕೋದಿಕ್ಕಾಗಲ್ಲ, ಮತ್ತು ಇಲ್ಲೆಲ್ಲಾದ್ರೂ ಹಾಕೋಣ ಅಂದರೆ ಇಲ್ಲೂ ಹಾಕೋಕ್ಕಾಗಲ್ಲ. ಹಾಕೋಕ್ಕಾಗಲ್ಲ ಅಂತಲ್ಲ, ಆದರೆ ಕೆಲಸ ನಡೀತಿರುವಾಗ ನಾವು ಎಷ್ಟೇ ವಾಶ್ ಮಾಡಿ ಹಾಕಿದ್ರೂ ಮತ್ತೆ ಡಸ್ಟು ಗಲೀಜು ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಮ್ಯಾಟ್ ಅವಶ್ಯಕತೆ ಇರಲಿಲ್ಲ. ಒಟ್ಟಿಗೆ ಕೆಲಸ ಎಲ್ಲ ಮುಗಿದ ಮೇಲೆ ವಾಶ್ ಮಾಡಿದ್ರಾಯಿತು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಇವತ್ತು ವಾಶ್ ಮಾಡಿಬಿಡೋಣ. ಮತ್ತು ಇವಾಗ ಮಳೆ ಮೋಡ ಎಲ್ಲ ಇದೆಯಲ್ಲ, ಮಳೆ ಬರೋ ಥರ ಎಲ್ಲ ಇರೋದು, ಆ ಥರ ಎಲ್ಲ ಇದೆ. ಆದರೂ ಕೂಡ ಪರವಾಗಿಲ್ಲ, ಒಳಗಡೆ ಹಾಕ್ಬೋದು, ಜಾಗ ಇದೆ. ಆಮೇಲೆ ಸೈಕ್ಲೋನ್ ಇರೋದ್ರಿಂದ ಬಿಸಿಲೇ ಇಲ್ಲ. ನಿನ್ನೆ ಸ್ವಲ್ಪ ಮಧ್ಯಾಹ್ನ ತನಕ ಬಿಸಿಲಿತ್ತು, ಆಮೇಲೆ ಮಳೆ ಸ್ಟಾರ್ಟ್ ಆಗಿದೆ. ಇವತ್ತು ಬೆಳಿಗ್ಗೆಯಿಂದನೂ ಮೋಡನೇ ಇದೆ, ಬಿಸಿಲೇ ಇಲ್ಲ. ಬೆಂಗಳೂರಲ್ಲೆಲ್ಲ ಮಳೆ ಹುಯ್ಯುತ್ತೆ, ಹಳ್ಳಿ ಕಡೆ ಎಲ್ಲ ಮಳೆನೂ ಇಲ್ಲ, ಏನೂ ಇಲ್ಲ. ಫೋನ್ ಮಾಡಿದಾಗ ಕೇಳಿದ್ರೆ ಏನೂ ಇಲ್ಲ, ಮಳೆ ಎಲ್ಲ ಏನಿಲ್ಲ ಈ ಕಡೆ. ನಿಮ್ಮ ಕಡೆ ಮಳೆ ಇದೆ, ಅಲ್ಲೆಲ್ಲ ಭತ್ತ ರಾಗಿ ಅದೆಲ್ಲ ಬೆಳಿಬೇಕಲ್ಲ ನೀವು, ಅದಕ್ಕೆ ನಿಮ್ಮ ಕಡೆ ಮಳೆ ಹುಯ್ಯುತ್ತೆ, ನಮ್ಮ ಕಡೆ ಮಳೆ ಹುಯ್ಯಲ್ಲ ಅಂತ ಹೇಳ್ತಾಯಿದ್ರು. ಆ ಕಡೆ ಮಳೆನೇ ಇಲ್ಲ ಅಂತೆ, ಈ ಕಡೆ ಮಾತ್ರ ಮಳೆ ಬೀಳ್ತಾನೆ ಇದೆ. ನಿನ್ನೆ ಅಂತೂ ತುಂಬ ಜೋರಾಗಿ ಹೋಯ್ತು ಮಳೆ, ಸಾಕಪ್ಪ. ಅದು ಹೇಗೆಂದರೆ ಭೂಮಿ ಕುಡಿಯೋ ಮಳೆ ಅಂತ ಹೇಳ್ತೀವಿ, ಅಂದರೆ ನಿಧಾನಕ್ಕೆ ಕುಯ್ತಾ ಇದೆ, ಅದು ಭೂಮಿ ಕುಡಿಯುತ್ತೆ. ತುಂಬ ಜೋರಾಗಿ ಓದ್ಬಿಟ್ರೆ ಅದೇನಾಗುತ್ತೆ ಅಂದರೆ ನೀರು ಕೊಚ್ಕೊಂಡು ಹೊರಟೋಗ್ಬಿಡುತ್ತೆ. ಇದು ಆ ಥರ ನಿಧಾನಕ್ಕೆ ಕುಯ್ತಾ ಇತ್ತು. ಓಕೆ, ಇವಾಗ ಮ್ಯಾಟೆಲ್ಲ ನೆನೆಸ್ತೀನಿ. ನಾನು ಮೊದಲೇ ಸ್ವಲ್ಪ ಸರ್ಪು ಹಾಕ್ಬಿಟ್ಟು ನೀರಲ್ಲಿ ನೆನೆಸಿದ್ದೀನಿ. ಇವಾಗ ಮ್ಯಾಟನ್ನು ನೆನೆಸ್ಬಿಡೋಣ. ಒಂದು 1/2 hour ನೆನೆಸಿದ್ರೆ ಸಾಕು, ಚೆನ್ನಾಗಿ ಕೊಳೆ ಎಲ್ಲ ಹೋಗುತ್ತೆ. ನಿಮ್ಮ ಹತ್ರ ಏನಾದರೂ ಸೋಲಾರ್ ಇದ್ದು ಬಿಸಿನೀರೆಲ್ಲ ಇದೆ ಅಂದರೆ ನೀವು ಬಿಸಿನೀರಲ್ಲಿ ನೆನೆಸಿದ್ರೆ ಬೇಗ ಕೊಳೆ ಎಲ್ಲ ಹೋಗುತ್ತೆ. ನನಗೆ ಸೋಲಾರ್ ಇಲ್ಲ, ಆದರೆ ತಣ್ಣೀರಲ್ಲೇ ನೆನೆಸ್ತಾ ಇದ್ದೀನಿ. ಬಿಸಿನೀರಲ್ಲಿ ನೆನೆಸಿದ್ರೆ ಬೇಗ ಕೊಳೆ ಎಲ್ಲ ಹೋಗುತ್ತೆ, ಜಾಸ್ತಿ ಹೊತ್ತು ವಾಶ್ ಮಾಡೋ ಅವಶ್ಯಕತೆ ಇಲ್ಲ. ಅದರಿಂದ ಅಷ್ಟೇ ಒಂದು 1/2 hour 1 hour ನೆನೆಸ್ಬಿಟ್ರೆ ಚೆನ್ನಾಗಿ ಕೊಳೆ ಎಲ್ಲ ಹೋಗುತ್ತೆ. ನಾನು ಫುಲ್ಲು ಎಲ್ಲ ಕೆಲಸ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿ ಆಮೇಲೆ ಬಂದು ಇದನ್ನು ವಾಶ್ ಮಾಡ್ತೀನಿ. ಅಲ್ಲಿ ತನಕ ಚೆನ್ನಾಗಿ ನೆನೀಲಿ. ಇದು ಈ ಥರದ್ದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕಾಗಲ್ಲ, ಇದೇನಿದ್ರು ಕೈಯಲ್ಲೇ ವಾಶ್ ಮಾಡಬೇಕು. ನನಗೆ ಇದು ಮ್ಯಾಟೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೋದು ಅಷ್ಟೊಂದೇನು ಇಷ್ಟ ಆಗಲ್ಲ. ಹಾಗೆ ಇದು ನೆನೆಸೋಕ್ಕಾಗಲ್ಲ ಅನ್ಕೋತೀನಿ. ಇದು ನೀರನ್ನು ಅಬ್ಸರ್ವ್ ಮಾಡುತ್ತೆ ಅಂತ ಹೇಳ್ತಾರೆ, ಗೊತ್ತಿಲ್ಲ. ನಾನು ಬೆಡ್ರೂಮಲ್ಲಿ ಹಾಕ್ತಿದ್ನಲ್ಲ, ಐಡಿಯಾನೇ ಇಲ್ಲ. ಅಂದರೆ ಜಾಸ್ತಿ ನೀರು ಹಾಕಿದರೆ ನೋಡಿ ಕಾಣಿಸ್ತಿದೆ, ನೀರು ಬರುತ್ತೆ. ಅಂದರೆ ಅಬ್ಸರ್ವ್ ಮಾಡುತ್ತೆ, ಅಂದರೆ ನೀರನ್ನ ಸ್ವಲ್ಪ ಈಗ ಹಾಕಿದ್ರೆ ಅಷ್ಟೇ ನೀರನ್ನೆಲ್ಲ ಎಳ್ಕೊಳ್ಳುತ್ತೆ, ಅಷ್ಟು ಬಿಟ್ಟರೆ ನೀನಿಲ್ಲ. ನಾವು ಅವತ್ತು ಕಲಾಕೃತಿ ಮೇಳ ಅಂತ ಹೋಗಿದ್ವಿ ನೋಡಿ, ಅಲ್ಲೂ ಕೂಡ ಈ ಥರ ಮ್ಯಾಟೆಲ್ಲ ಇತ್ತು. ಅದು ಇಷ್ಟು ಕ್ವಾಲಿಟಿ ಇರಲಿಲ್ಲ, ಸೇಮ್ ರೇಟು. ಇದು ಅಷ್ಟೇ ಡಿಮಾರ್ಟಲ್ಲಿ ತೊಗೊಂಡಿದ್ದು 150 rupees. ಮತ್ತು ಅಲ್ಲೂ ಕೂಡ 150, ಅದೇ ಚಿಕ್ಕದಿತ್ತು. ಇದೇನಿದೆ ಇದೆಲ್ಲ ಅಷ್ಟು ದಪ್ಪ ಇರಲಿಲ್ಲ, ಥಿಕ್ನೆಸ್ ಇರಲಿಲ್ಲ, ತೆಳು ಇತ್ತು. ಅದಕ್ಕೋಸ್ಕರ ನಾನು ಬೇಡ, ಡಿಮಾರ್ಟಲ್ಲೇ ಚೆನ್ನಾಗಿರೋ ಸಿಗುತ್ತೆ ಅಂತ ಇದೆ. ಮತ್ತು ಚಿಕ್ಕ ಸೈಜು ಕೂಡ ಇತ್ತು. ಇದು ಸ್ವಲ್ಪ ದೊಡ್ಡದಿದೆ. ನೀರನ್ನ ಅಬ್ಸರ್ವ್ ಮಾಡುತ್ತೆ ಅಂತ ಹೇಳ್ತಾರೆ, ಅಂದರೆ ಸ್ವಲ್ಪ 1-2 ಡ್ರಾಪ್ ಹಾಕಿದ್ರೆ ಅಷ್ಟೇ ನೀರನ್ನ ಅಬ್ಸರ್ವ್ ಮಾಡುತ್ತೆ. ತುಂಬ ಈ ಥರ ಹಾಕಿದರೆ ಅಬ್ಸರ್ವ್ ಎಲ್ಲ ಆಗಲ್ಲ, ಅಂದರೆ ಈಗ ನಿಂತ್ಕೊಳ್ಳುತ್ತೆ ಅಷ್ಟೇ ನೀರು. ಇದೇನಿದು ಸ್ಕಿಡ್ ಆಗಲ್ಲ ಅಷ್ಟೇ. ಈ ಗ್ರಾನೈಟು ಆ ಥರದ್ದೆಲ್ಲ ಇದ್ದಾಗ ಅಂಥದಕ್ಕೆ ಆರಾಮಾಗಿ ಯೂಸ್ ಮಾಡ್ಬೋದು. ಸ್ಕಿಡ್ ಎಲ್ಲ ಏನೂ ಆಗೋದಿಲ್ಲ. ಅಂದರೆ ಇದು ಹೀಗೆ ಹೋಗ್ಬಿಡುತ್ತೆ. ಮ್ಯಾಟ್ಗಳೇನು ಅಂದರೆ ಜಾರ್ಕೊಂಡು ಹಿಂದೆ ಮುಂದೆ ಹೋಗುತ್ತೆ, ಇದು ಆ ಥರ ಹೋಗಲ್ಲ. ಎಲ್ಲ ಹಾಕಿರ್ತೀವಿ ಅಲ್ಲೇ ಇರುತ್ತೆ, ಯಾಕೆಂದರೆ ಇಲ್ಲಿ ಕೆಳಗಡೆ ಪ್ಲಾಸ್ಟಿಕ್ ಇರೋದ್ರಿಂದ ಒಂಥರ ನೆಲನ ಇದು ಕಚ್ಕೊಳ್ಳುತ್ತೀಗೆ ಹಿಡ್ಕೊಂಡಂಗೆ ಆಗಿಬಿಡುತ್ತೆ. ಅದಕ್ಕೆ ಇದು ಹಿಂದೆನೂ ಹೋಗಲ್ಲ ಮುಂದೆನೂ ಹೋಗಲ್ಲ,
ಆರಾಮಾಗಿ ಅಲ್ಲೇ ಇರುತ್ತೆ. ಒಂದೊಂದು ಏನಾಗುತ್ತೆ ಅಂದರೆ ಈ ಮೇನ್ ಡೋರ್ ಹತ್ರ ಎಲ್ಲ ಹಾಕಿರ್ತೀವಲ್ಲ, ಆ ಥರದ್ದೆಲ್ಲ ಏನಂದರೆ ಕಾಲು ಇಟ್ಟ ತಕ್ಷಣ ಹೋಗ್ಬಿಡುತ್ತೆ ಮುಂದೆ, ಆವಾಗ ಬೀಳೋ ಚಾನ್ಸ್ ಜಾಸ್ತಿ ಇರುತ್ತೆ. ಅದರಿಂದ ಓಕೆ, ಇದೆಲ್ಲ ಚೆನ್ನಾಗಿ ನೆನಿಲಿ, ನಾನು ಕೆಲಸ ಎಲ್ಲ ಮುಗಿಸಿ ಬರ್ತೀನಿ. ಆಮೇಲೆ ಅಂದರೆ ಹಬ್ಬ ಎಲ್ಲ ಮುಗಿದ್ಮೇಲೆ, ಗೌರಿ ಹಬ್ಬ ಬರ್ತಾ ಇದೆಯಲ್ಲ, ಗೌರಿ ಹಬ್ಬ ಎಲ್ಲ ಮುಗಿದ್ಮೇಲೆ ವಾಶ್ ಮಾಡಿದರೂ ಕೂಡ ಆಗ್ತಾಯಿತ್ತು. ಯಾಕೆಂದರೆ ಇವಾಗ ನಾನು ಟ್ಯಾಂಕ್ ನೀರು ಖಾಲಿ ಮಾಡಬೇಕು. ನಿನ್ನೆ ಖಾಲಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ನೋಡಿದ್ರೆ ಖಾಲಿನೇ ಆಗಿಲ್ಲ, ನೀರಿದೆ. ಅದಕ್ಕೆ ಮ್ಯಾಟೆಲ್ಲ ವಾಶ್ ಮಾಡೋದು ಇದು ಮಾಡಿದ್ರೆ ಇವತ್ತು ಖಾಲಿ ಆಗುತ್ತೆ ಏನೋ ಗೊತ್ತಿಲ್ಲ, ನನಗೆ ಐಡಿಯಾನೇ ಇಲ್ಲ. ನಮ್ಗೆ ಇವಾಗ ಅದು ಮೇಲಿರೋದ್ರಿಂದ ಎಷ್ಟು ನೀರಿದೆ ಏನು ಅಂತ ಗೊತ್ತಿಲ್ಲ, ನೋಡೋದಕ್ಕೂ ಆಗಲ್ಲ. ಮೇಲೆ ಹತ್ಬೇಕು ಅನ್ನೋ ನನಗಂತೂ ಆಗಲ್ಲ. ಕೌಶಿನ ಹತ್ತಿಸ್ಬೇಕು, ಇಲ್ಲಾಂದರೆ ಯಾರನ್ನಾದ್ರೂ ಬೇರೆಯವ್ರನ್ನ ಹತ್ತಿಸ್ಬೇಕು. ನನಗಾದರೆ ಮೊದಲು ಕೆಳಗಡೆ ಇತ್ತು ಟ್ಯಾಂಕ್, ಹೋಗ್ಬಿಟ್ಟು ಎಷ್ಟು ನೀರಿದೆ ಏನು ಅಂತೆಲ್ಲ ನೋಡ್ಕೊಬರ್ತಿದ್ದೆ. ನಿನ್ನೆ ಖಾಲಿ ಆಗುತ್ತೆ ಅಂದರೆ ಆಗಿಲ್ಲ. ಇವತ್ತು ಮ್ಯಾಟೆಲ್ಲ ತೊಳೆದಾಕಿ ತೊಟ್ಟಿಗೆ ಸ್ವಲ್ಪ ನೀರೆಲ್ಲ ಬಿಡ್ತೀನಿ, ಅವಾಗ ನೋಡೋಣ ಖಾಲಿ ಆಗುತ್ತಾ ಅಂತೇಳಿ. ಓಕೆ, ಇಲ್ಲೂ ಅಷ್ಟೇ, ಎಷ್ಟೇ ಕ್ಲೀನ್ ಮಾಡಿ ಮಿರರು ಎಲ್ಲ ಮಿರರ್ ಇರೋ ಜಾಗದಲ್ಲಿ ಅಷ್ಟೇ 1 ದಿನ 2 ದಿನ ನೀಟಾಗಿರುತ್ತೆ, ಮತ್ತೆ ಅಲ್ಲೆಲ್ಲ ಒಂಥರ ಡಾಟು. ಇಲ್ಲಿ ಬಂದು ಆಮೇಲೆ ಬಂದು ಶೇವಿಂಗ್ ಎಲ್ಲ ಮಾಡೋದ್ರಿಂದ ಇಲ್ಲೆಲ್ಲ ಏನಂದರೆ ಶೇವಿಂಗ್ ಬ್ರಷ್ನ ಈ ಥರ ಮಾಡ್ತಾ ಇರ್ತಲ್ಲ, ಅದೆಲ್ಲ ಹೋಗಿ ಮಿರರ್ ಮೇಲೆ ಕೂತ್ಕೊಳ್ಳುತ್ತೆ. ಒಂದೊಂದ್ಸರಿ ಏನು ಮಾಡ್ತಾರೆ ಅಂದರೆ ನ್ಯೂಸ್ ಪೇಪರ್ ತೊಗೊಂಡು ಒರೆಸ್ಬಿಡ್ತಾರೆ, ಅವಾಗ ನೀಟಾಗಿರುತ್ತೆ. ನೋಡಿ, ಇವತ್ತು ನ್ಯೂಸ್ ಪೇಪರ್ ತೊಗೊಂಡು ಒರೆಸಿದ್ದಾರೆ, ನೀಟಾಗಿದೆ. ಒಂದೊಂದ್ಸರಿ ಆ ಥರ ಮಾಡಲ್ಲ, ಹಾಗೆ ಬಿಟ್ಬಿಟ್ಟಿರ್ತಾರೆ, ಅದೆಲ್ಲ ಒಂಥರ ಈ ಥರ ಡಾಟ್ ಥರ ಇರುತ್ತೆ. ಆವಾಗ ಒಂಥರ ಕ್ಲೀನ್ ಅಂತ ಅನಿಸೋದಿಲ್ಲ. ಓಕೆ, ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಫಸ್ಟು ಕೆಲಸ ಎಲ್ಲ ಮುಗಿಸ್ತೀನಿ. ಹಾಗೆ ಒಂದಷ್ಟು ದಾಸವಾಳದ ಹೂಗಳು ಇತ್ತು, ಕಂಡೀಷ್ನರ್ ಮಾಡಿಟ್ಟಿದ್ದೀನಿ. ಅದಕ್ಕೋಸ್ಕರ ಇದನ್ನು ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿಡೋಣ ಅಂತ ಅಂದ್ಕೊಂಡು ಈ ಥರ ಮಾಡಿದ್ದೀನಿ. ಪೌಡ್ರ್ ಮಾಡೋದಕ್ಕೆ ಇಷ್ಟೆಲ್ಲ ಸಾಕಾಗಲ್ಲ, ಅದು ಡೈಲಿ ಸಿಗ್ತಾ ಇರುತ್ತೆ ಸ್ವಲ್ಪ ಸ್ವಲ್ಪ, ಒಂದು ದಿನಕ್ಕೆ 2-3 ಆ ಥರ ಸಿಗ್ತಾ ಇರುತ್ತಲ್ಲ, ಅದರಿಂದ ನೋಡೋಣ ಎಷ್ಟಾಗುತ್ತೆ ಅಂದರೆ ಗೊತ್ತಿಲ್ಲ. ಮೊದಲೆಲ್ಲ ತುಂಬ ಬಿಡುತ್ತೆ ನೋಡಿ, 7, 8, 10 ಆ ಥರ ಎಲ್ಲ ಬಿಟ್ಟಾಗ ಒಂದು ವಾರದ್ದೆಲ್ಲ ಕಲೆಕ್ಟ್ ಮಾಡಿ ಪೌಡ್ರು ಮಾಡ್ಬೋದಿತ್ತು. ನಾನು ಈ ಥರ ಇಟ್ಟಿದ್ದೀನಿ. ಇವಾಗ ಬಿಸಿಲು ಇಲ್ವಲ್ಲ, ಇಲ್ಲೇ ನೆರಳಲ್ಲೇ ಇಲ್ಲೆಲ್ಲ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಒಂದು ಸೈಡಲ್ಲಿ ಇಟ್ಬಿಡ್ತೀನಿ. ಹಾಗೆ ಹೂವು ಇಟ್ಟರೆ ಏನಾಗ್ಬಿಡುತ್ತೆ ಅಂದರೆ ಮಧ್ಯೆ ಇರುತ್ತಲ್ಲ, ಅದು ಸ್ವಲ್ಪ ಬೂಸ್ಟ್ ಅಂತ ಹೇಳ್ತೀವಿ, ಒಂದು ಫಂಗಸ್ ಥರ ಆಗ್ಬಿಟ್ಟಿರುತ್ತೆ. ಈ ಥರ ಪೆಟಲ್ಸ್ನೆಲ್ಲ ಕಿತ್ತು ಈ ಥರ ಇಟ್ಟರೆ ಸ್ವಲ್ಪ ಒಣಗುತ್ತೆ ಬೇಗ ಅಂತ ಅಷ್ಟೆ. ಓಕೆ, ಮ್ಯಾಟೆಲ್ಲ ಒಗೆದ್ಬಿಟ್ಟು ಇಲ್ಲಿ ಹಾಕಿದ್ದೀನಿ. ಅಂದರೆ ಇದು ಚಿಕ್ಕ ಬಕೆಟ್ ಇಟ್ಬಿಟ್ಟು ಅದ್ರ ಮೇಲೆ ಮ್ಯಾಟೆಲ್ಲ ಒಗೆದ್ಬಿಟ್ಟು ಹಾಕಿದ್ದೀನಿ, ಅದು ಫುಲ್ಲು ನೀರೆಲ್ಲ ಸೋರಲಿ, ಅದಕ್ಕೆ ಹಾಕಿರೋದಷ್ಟೇ. ಆಮೇಲೆ ಟ್ಯಾಂಕ್ ನೀರೆಲ್ಲ ಖಾಲಿ ಮಾಡಿದ್ದೀನಿ, ಅಂದರೆ ತೊಟ್ಟಿಗೆಲ್ಲ ಬಿದ್ದೆ ನೀರು, ಮತ್ತು ಇಲ್ಲಿ ಉಳಿದಿರೋ ನೀರನ್ನ ಇಲ್ಲೂ ಬಿಟ್ಟಿದ್ದೀನಿ. ಫುಲ್ ಇವಾಗ ನೀರಿಲ್ಲ, ಬರ್ತಾ ಇಲ್ಲ, ಫುಲ್ ಖಾಲಿಯಾಗಿದೆ. ಇದು ಪೈಪಲ್ಲಿರುತ್ತಲ್ಲ ಆ ನೀರಷ್ಟೇ. ಇವಾಗ ಅವರಿಗೆ ಫೋನ್ ಮಾಡಿದ್ದೀವಿ, ಬರ್ತಾರೆ. ಇವಾಗ ಬರ್ತಾರೋ ಅಥವಾ ಮಧ್ಯಾಹ್ನ ಬರ್ತಾರೋ ಗೊತ್ತಿಲ್ಲ. ಮೋನ್ ಮಾಮಂಗಂತೂ ಹೇಳಿದ್ದೀನಿ ಬರೋಕ್ಕೆ ಹೇಳಿ ಅಂತ. ಇವಾಗ ಬಂದು ಅದನ್ನ ಸ್ವಲ್ಪ ರಿಪೇರಿ ಮಾಡಿ ಹೋಗ್ತಾರೆ. ಟೈಮ್ ಬಂದು 12:20. ಉಲ್ಟಾ ನೋಡುವಾಗ 12:40 ಥರ ಕಾಣಿಸುತ್ತೆ. 12:20 ಆಗಿದೆ. ಇವಾಗ ಕಸ ಎಲ್ಲ ಗುಡಿಸಿದ್ದೀನಿ ಅಷ್ಟೇ, ಮನೆ ಒರ್ಸೋಕ್ಕೆ ಹೋಗಲಿಲ್ಲ. ಹಾಗೆ ನಮ್ಮ ಮೈನಾವತಿ ಜೊತೆ ಮಾತಾಡಿಕೊಂಡು ಹಾಗೆ ಮ್ಯಾಟ್ಗಳೆಲ್ಲ ತೊಳೆದಾಕ್ತೆ. ಅವಳು ಕೂಡ ಏನೋ ಕೆಲಸ ಮಾಡ್ತಾಯಿದ್ಲು, ಸುಮಾರು ಹೊತ್ತು ಮಾತಾಡಿಕೊಂಡು ಕಸ ಎಲ್ಲ ಗುಡಿಸ್ಬಿಟ್ಟು, ಅಂದರೆ ಮಾತಾಡಿಕೊಂಡೆ ಕೆಲಸಗಳು ಮುಗಿತಾ ಇರುತ್ತೆ. ಈ ಕಡೆ ನಾನು ಕೂಡ ಕೆಲಸ ಮಾಡ್ತಾಯಿರ್ತೀನಿ, ಅಲ್ಲಿ ಅವಳು ಕೂಡ ಕೆಲಸ ಮಾಡ್ತಾಯಿರ್ತಾಳೆ. ಮಾತಾಡಿಕೊಂಡೆ ಫೋನಲ್ಲಿ ಮ್ಯಾಟೆಲ್ಲ ತೊಳೆದು ಕಸ ಎಲ್ಲ ಗುಡಿಸ್ದೆ. ಒರೆಸ್ಬೇಕೀಗ. ಇವಾಗ ಒರೆಸ್ಬಿಟ್ರೆ ಮುಗೀತು. ಆಮೇಲೆ ಟ್ಯಾಂಕ್ ರಿಪೇರಿ ಮಾಡೋರು ಬರ್ತಾರೆ. ಯಾರು ಬರ್ತಾರೆ ಏನೋ ಗೊತ್ತಿಲ್ಲ, ನೋಡ್ತೀನಿ. ಮತ್ತೆ ಮೋನ್ ಮಮ್ಮಗೆ ಫೋನ್ ಮಾಡಿಬಿಟ್ಟು ಬರ್ತಾರಾ ಏನು ಕೇಳ್ತೀನಿ. ಓಕೆ, ಟ್ಯಾಂಕ್ದು ಏನದು ಲೂಸ್ ಆಗಿತ್ತು, ಅದನ್ನು ನೋಡೋದಕ್ಕೆ ಅಂತೇಳಿ ಬಂದಿದ್ದಾರೆ. ಏನಂದರೆ ಪ್ಲಮ್ಮಿಂಗ್ ಕೆಲಸದವರಾದರೆ ಅವರಿಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನಮಗೆ. ನಾವು ಏನಾದರೂ ಹೇಳಿದ್ರೆ ಅವರಿಗೆ ಅರ್ಥ ಆಗುತ್ತೆ. ಇಲ್ಲ, ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ, ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ ಅಂತ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಇವರು ಪ್ಲಮ್ಮಿಂಗ್ನವರೇ ಅಲ್ಲ, ಇವರು ಅಲ್ಪ ಸ್ವಲ್ಪ ಗೊತ್ತಿರೋದ್ರಿಂದ ಮಾಡಿಕೊಟ್ಟಿದ್ದಾರೆ ಅಷ್ಟೇ. ಆದರೆ ನೀಟಾಗಿ ಮಾಡಿದ್ದಾರೆ, ನೀಟಾಗಿ ಮಾಡಿಲ್ಲ ಅಂತೇನಿಲ್ಲ, ನೀಟಾಗಿ ಮಾಡಿದರು. ಆಮೇಲೆ ಅದನ್ನು ಟೈಟ್ ಮಾಡಿಬಿಟ್ಟು
ಒಂದು 5 ನಿಮಿಷ ನಿಂತಿದ್ರು, ಆದರೆ ನೀರೇನು ತೊಡ್ತಾ ಇರಲಿಲ್ಲ. ಆದರೆ ನೀವು ಒಂದು ಸರಿ ಸಾಯಂಕಾಲ ನೋಡಿ, ಅಂದರೆ ಒಂದು ಅರ್ಧ ಟ್ಯಾಂಕ್ ನೀರನ್ನ ಹೊಡೆದ್ಬಿಟ್ಟು, ಅಂದರೆ ಮೋಟ್ರ್ ಆನ್ ಮಾಡಿ ನೀರು ಒಂದು ಅರ್ಧ ಟ್ಯಾಂಕ್ನಷ್ಟು ನೀರನ್ನ ಹೊಡೀರಿ. ಆಮೇಲೆ ಸಾಯಂಕಾಲ ಬಂದು ನೋಡಿ, ಆವಾಗ ಗೊತ್ತಾಗುತ್ತೆ. ಇವಾಗ ಅಂದರೆ ಸ್ವಲ್ಪ ನೀರು ಇದೆಯಲ್ಲ, ಏನು ಗೊತ್ತಾಗ್ತಾಯಿಲ್ಲ, ಆದರೆ ನನ್ನ ಪ್ರಕಾರ ತೊಡ್ತಾ ಇಲ್ಲ ನೀರು ಅಂತ ಹೇಳಿದ್ರು. ಆಮೇಲೆ ಸರಿ ನಾನು ಒಂದು ಅರ್ಧ ಟ್ಯಾಂಕ್ ನೀರು ಹೊಡೆದ್ಬಿಟ್ಟು ಆಫ್ ಮಾಡಿದೆ. ಇನ್ನು ಸಂಜೆ ಬಂದುಬಿಟ್ಟು ನೋಡೋಣ. ಆವಾಗಲೇ ನೋಡಿದ್ರೆ ಏನಂದರೆ ನೀರು ಸ್ವಲ್ಪ ನೀರು ಇರುತ್ತಲ್ಲ, ಅದೆಲ್ಲ ತೊಡ್ತಾ ಇರೋದ್ರಿಂದ ಏನೂ ಗೊತ್ತಾಗಲ್ಲ, ನೀರು ತೊಡ್ತಾ ಇದೆಯಾ ಇಲ್ವಾ ಅಂತೇನೂ ಗೊತ್ತಾಗಲ್ಲ. ಅವರು ಒಂದು 10 ನಿಮಿಷ ಇದ್ದರು, ಇಲ್ಲ ತೊಡ್ತಾ ಇಲ್ಲ ಅಂತಲೇ ಹೇಳಿದ್ರು. ನಾನೇನಾದರೂ ಪ್ರಾಬ್ಲಮ್ ಆದರೆ ಮತ್ತೆ ಲೀಕ್ ಏನಾದರೂ ಆದರೆ ನಾನು ಫೋನ್ ಮಾಡ್ತೀನಿ ಬನ್ನಿ ಅಂತ ಹೇಳಿದ್ದೀನಿ. ಸರಿ ಆಯಿತು ಅಂತ ಹೇಳಿ ಹೋದರು. ಇದು ನೋಡಿ ನಮ್ಮ ಗುಮ್ಮಿ ಟಿ ವಿ ನೋಡ್ತಾ ಕೂತಿದ್ದೆ. ನಾನು ಟಿ ವಿ ಎಲ್ಲ ಆನ್ ಮಾಡಿಬಿಟ್ಟು ಮುದ್ದೆ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಇದು ಮಲ್ಕೊಳ್ಳೋಕ್ಕೆ ಬರುತ್ತೆ ಅಲ್ಲಿ ಆ ಪ್ಲೇಸಲ್ಲಿ. ಆವಾಗ ನೋಡ್ತೀನಿ ಏನು ಮಾಡ್ತಿದೆ ಅಂದರೆ, ನೋಡಿ ಎಷ್ಟು ಚೆನ್ನಾಗಿ ಟಿ ವಿ ನೋಡ್ತಾ ಇದೆ ಅಂದರೆ. ನಾನು ಝೂಮ್ ಮಾಡಿದೆ, ಆಮೇಲೆ ಹತ್ರ ಹೋದೆ, ಸ್ವಲ್ಪ ಕ್ರಾಸ್ ಮಾಡ್ಕೊಂಡು ಹೋದ್ಮೇಲೆ ಆಮೇಲೆ ನನ್ನನ್ನು ನೋಡ್ತಾ ಇದೆ. ನೋಡಿ ಟಿ ವಿ ನೋಡ್ತಾ ಇರೋದು, ಅದೇನೋ ಒಂಥರ ಕಲರ್ ಬರ್ತಾ ಇದೆಯಲ್ಲ, ಅದಕ್ಕೆ ಅದು ಟಿ ವಿ ನೋಡ್ತಾ ಇದೆ. ಆಮೇಲೆ ಟಿ ವಿ ಎಲ್ಲ ನೋಡ್ತಾ ಇತ್ತಲ್ಲ, ನಾನು ಆಮೇಲೆ ಮೋಹನ್ ಮಾಮ ಬಂದರು, ಅವ್ರಿಗೂ ಕೂಡ ಊಟ ಎಲ್ಲ ಕೊಟ್ಬಿಟ್ಟು ನಾನು ಊಟ ಮಾಡಿಕೊಂಡು ಮ್ಯಾಟ್ಗಳದ್ದು ನೀರೆಲ್ಲ ಸೋರಿತ್ತು, ಅಂದರೆ ನೀರೆಲ್ಲ ಸ್ವಲ್ಪ ಹೋಗಿತ್ತು. ಆಮೇಲೆ ಏನು ಮಾಡಿದೆ, ಅದನ್ನು ತೊಗೊಂಡೋಗಿ ಇಲ್ಲಿ ಒಣಗಾಕ್ತಾ ಇದ್ದೀನಿ. ಏಕೆಂದರೆ ಹೊರಗಡೆ ಹಾಕಿದ್ರೆ ಸ್ವಲ್ಪ ಮತ್ತೆ ಮಳೆ ಬಂದರೆ ಇದಾಗುತ್ತೆ ಅಂದ್ಬಿಟ್ಟು ಇಲ್ಲೇ ಹಾಕ್ಬಿಟ್ರೆ ಬೆಸ್ಟ್ ಅಂದ್ಬಿಟ್ಟು ನಾನು ಇಲ್ಲಿ ತಂದು ಮ್ಯಾಟ್ನೆಲ್ಲ ಹಾಕ್ತಾ ಇರೋದು. ಇಲ್ಲಾಂದರೆ ಒಂದು ಮಳೆ ಬೀಳೋದಿಲ್ಲ, ಮತ್ತು ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ಮಳೆ ಬಂತು ಅಂತ ಓಡೋಗಿ ಎತ್ಕೋಬೇಕು ಆ ಥರ ಎಲ್ಲ ಏನಿಲ್ಲ, ಇಲ್ಲೇ ಆರಾಮಾಗಿ ಒಣಗುತ್ತೆ. ಆದ್ದರಿಂದ ನಾನು ಇಲ್ಲೇ ಹಾಕಿದ್ದೀನಿ. ಆಮೇಲೆ ಚೆನ್ನಾಗಿ ಬಿಸಿಲು ಬಂದಮೇಲೆ ಒಂದಿನ ತೊಗೊಂಡೋಗಿ ಹಾಕ್ಬಿಟ್ಟು ಆಮೇಲೆ ಎತ್ತಿ ಮಡಿಸ್ಬಿಟ್ಟು ಒಂದು ಬಾಕ್ಸ್ ಇಟ್ಟಿದ್ದೀನಿ, ಆ ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತೀನಿ. ಮೊನ್ನೆ ಇಲ್ಲಿ ಅಂದರೆ ಟೆರೆಸ್ನೆಲ್ಲ ಕ್ಲೀನ್ ಮಾಡಿದ್ರು, ಅಂದರೆ ಇಲ್ಲಿ ಯಾವುದೇ ಪಾಟ್ಗಳು ಆ ಥರದ್ದೆಲ್ಲ ಏನು ಇಡಬೇಡಿ ಅಂದ್ಬಿಟ್ಟು ಇಲ್ಲೇನು ಪಾಟ್ಗಳೆಲ್ಲ ಇಟ್ಟಿದ್ದೆ ನಾನು. ನೋಡಿ ಇವಾಗ ಏನಿಲ್ಲ, ಎಲ್ಲ ತೆಗೆದು ಬೀಸಾಕ್ಬಿಟ್ಟಿದ್ದಾರೆ. ಆವಾಗ ಏನು ಮಾಡಿದೆ ಅಂದರೆ, ನಾನು ಇಲ್ಲಿ ಒಂದು ನೋಡಿ ಮಡಿಕೆನ ಅಂದರೆ ಪಕ್ಷಿಗಳಿಗೆ ಅಂತೇಳಿ ಯಾವಾಗಲೂ ನೀರು ಇಡ್ತಾ ಇದ್ನಲ್ಲ, ಇದನ್ನು ಬೀಸಾಕ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಕೇಳಿದೆ, ಹೌದು ಬೀಸಾಕ್ಬಿಟ್ವಿ ಅಂತ ಹೇಳಿದ್ರು. ಆಮೇಲೆ ಸರಿ ಆಯಿತು, ಮತ್ತು ಮೋಹನ್ ಮಾಮ ಹೇಳಿದ್ರು ಹೊಸ ತಂದ್ರಾಯ್ತು ಬಿಡು ಅಂತೇಳಿ. ಆಮೇಲೆ ನೋಡಿದರೆ ಸುಮ್ಮನೆ ಈಗ ಬಂದು ಇಲ್ಲಿ ಈ ಕಡೆ ಸೈಡು ಅಂದರೆ ಪಕ್ಕದ ಕಾಂಪೌಂಡಿಗೆ ನೋಡ್ತಾ ಇರಬೇಕಾದ್ರೆ ಇದನ್ನೇನು ಮಾಡಿಬಿಟ್ಟಿದ್ದಾರೆ, ಇಲ್ಲಿ ಇದಿದೆಯಲ್ಲ ಇದ್ರ ಮೇಲೆ ಹಾಕಿದ್ರು ಈ ಸೈಡು. ಮತ್ತು ಇನ್ನೊಂದು ಪಾಟ್ ಇಟ್ಟಿದ್ದೆ, ಅದ್ರಲ್ಲಿ ಮನಿ ಪ್ಲ್ಯಾಂಟ್ ಇತ್ತು, ಅದನ್ನು ಬಿಸಾಕ್ಬಿಟ್ಟಿದ್ದಾರೆ. ಕೌಶಿ ಬಂದಾಗ ನೋಡಿ ಅಲ್ಲಿದೆ, ಕೌಶಿ ಬಂದಾಗ ಅದನ್ನು ಎತ್ಕೋಬೇಕು. ಆಮೇಲೆ ಇಲ್ಲೇ ಇತ್ತಲ್ಲ, ಇದು ಮಾತ್ರ ಇಲ್ಲಿತ್ತು. ಆಮೇಲೆ ಇದ್ರ ಮೇಲೆ ಹತ್ತಿ ಆಮೇಲೆ ಇದನ್ನು ಎತ್ಕೊಂಡು ಮತ್ತೆ ಇದಕ್ಕೆ ನೀರು ತುಂಬಿಸಿಟ್ಟಿದ್ದೀನಿ. ಅದು ಕೌಶಿ ಯಾವಾಗಲಾರು ಟೆರೆಸ್ ಮೇಲೆ ಬರ್ತಾನೆ, ಅವಾಗ ನೆನಪೇ ಆಗಲ್ಲ, ಎಲ್ಲ ಬೀಸಾಕ್ಬಿಟ್ಟಿದ್ದಾರೆ. ಸುಮಾರು ವಸ್ತುಗಳು, ಮ್ಯಾಟು, ಮತ್ತು ಅಲ್ಲಿ ಟ್ಯಾಂಕ್ ಮೇಲೆ ಒಂದು ಮ್ಯಾಟ್ ಇಟ್ಟಿದ್ದೆ, ಅದು ಬಿಸಿಲಲ್ಲಿ ಒಣಗುತ್ತೆ ಅಂತೇಳಿ, ಆ ಮ್ಯಾಟು ಕೂಡ ಬೀಸಾಕ್ಬಿಟ್ಟಿದ್ದಾರೆ. ಇವಾಗ ಅದಕ್ಕೆ ಒಂದು ಮ್ಯಾಟ್ ತರಬೇಕಿಲ್ಲ, ಅಂದರೆ ಅದು ಒಂಥರ ಕಪ್ಪು, ಅಂದರೆ ಬಿಸಿಲಲ್ಲಿ ಒಣಗಿ ಅದು ಹಾಳಾಗಿಬಿಡುತ್ತೆ ಇಲ್ಲ ಅಂದರೆ. ಮೊದಲೇನಂದರೆ ಆ ಕಡೆ ಏನಂತ ಹೇಳ್ತೀನಿ, ಟೆರೆಸ್ಸು ಚೆನ್ನಾಗಿ ಕಾಣಿಸ್ತಾಯಿತ್ತು. ಒಂದು ರಾಗಿ ಒಣಗಾಕೋದಿರ್ಬೋದು, ಇನ್ನೊಂದಕ್ಕೆಲ್ಲ ಅದು ಇಷ್ಟ ಆಗ್ತಿತ್ತು, ಯಾಕೆಂದರೆ ಸ್ವಲ್ಪ ನೀಟಾಗಿರ್ತಾಯಿತ್ತು. ಇದು ಸ್ವಲ್ಪ ಅಷ್ಟು ನೀಟಾಗಿರಲಿಲ್ಲ. ಇವಾಗ ನೋಡಿ ಇದೇ ಇವಾಗ ನೀಟಾಗಿ ಕಾಣಿಸ್ತಾ ಇದೆ. ಇದು ಮತ್ತೆ ಒಂದಿನ ಗುಡಿಸ್ಬೇಕು, ಏಕೆಂದರೆ ಇದೆಲ್ಲ ಇದು ಮಾಡಿದ್ರಲ್ಲ, ಕೆಲಸ ಎಲ್ಲ ಮಾಡಿದ್ರಲ್ಲ, ಅದಿದು ಬ್ಲೇಡು ಮತ್ತು ಕಟ್ ಮಾಡಿರೋ ಪೇಪರ್ಸು ನೋಡಿ, ಪೈಪು ಎಲ್ಲ ಇಲ್ಲೇ ಇದೆ. ಮತ್ತೆ ಒಂದಿನ ಕ್ಲೀನ್ ಮಾಡಿಬಿಟ್ರೆ ಇದು ಫುಲ್ಲು ಚೆನ್ನಾಗಿರುತ್ತೆ. ಮತ್ತು ಇವಾಗ ಮಳೆಯೆಲ್ಲ ಬಿದ್ದರೆ ಫುಲ್ಲು ಡಸ್ಟ್ ಏನಿರುತ್ತೆ, ಆ ಡಸ್ಟ್ ಎಲ್ಲ ನೀಟಾಗಿ ಹೋಗಿಬಿಡುತ್ತೆ, ಇಲ್ಲಿ ಉಳ್ಕೊಳ್ಳೋದೇ ಇಲ್ಲ. ಮತ್ತು ಎಲ್ಲೂ ಕೂಡ ನೀರು ನಿಂತ್ಕೊಳ್ಳಲ್ಲ. ಇದೊಂದು ಪ್ಲೇಸ್ ಇದೆ ನೋಡಿ, ಈ ಹೊಗೆಗೂಡು ಇದೆಯಲ್ಲ, ಇಲ್ಲಿ ಸ್ವಲ್ಪ ನಿಮ್ಗೆ ಕಾಣಿಸ್ತಿದೆ, ಈ ಪ್ಲೇಸಲ್ಲಿ ಸ್ವಲ್ಪ ನೀರು ನಿಲ್ಲುತ್ತೆ, ಅಷ್ಟು ಬಿಟ್ಟರೆ ಇನ್ನೆಲ್ಲೂ ನಿಲ್ಲಲ್ಲ. ಓಕೆ, ವಿಡಿಯೋನ ಮೇಲೆ ಕಂಟಿನ್ಯೂ ಮಾಡ್ತೀನಿ. ಟ್ಯಾಂಕಿಗೆ ಫುಲ್ ನೀರು ಹೊಡಿಯೋಣ ಅಂತ. ಮತ್ತು ನೋಡಿ ಅದೇ ಹೇಳಿಲ್ಲ ನಾನು,
ಮಧ್ಯಾಹ್ನ ಅದು ರಿಪೇರಿ ಮಾಡಿಸಿದ್ನಲ್ಲ, ಇವಾಗ ನೀರು ಎಲ್ಲೂ ಕೂಡ ಲೀಕ್ ಆಗ್ತಾಯಿಲ್ಲ. ನಾನು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಬಂದು ನೋಡಿದಾಗ ಲೀಕ್ ಏನು ಆಗ್ತಾ ಇರಲಿಲ್ಲ. ಅದಕ್ಕೆ ಫುಲ್ ಟ್ಯಾಂಕ್ ಮಾಡೋಣ ಅಂತೇಳಿ ಇಲ್ಲಿ ಬಂದಿದ್ದೀನಿ. ಹಾಗೆ ಇಲ್ಲಿ ನೀರು ಹೋಗ್ತಿರೋ ಸೌಂಡ್ ಕೇಳಿಸ್ತಾ ಇರ್ಬೋದು. ಇದು ನೀರು ಹೋಗೋದಕ್ಕೆ, ಇದು ನೀರು ಬರೋದಕ್ಕೆ ಈ ಪೈಪು. ಕೇಳಿಸ್ತಾ ಇದೆಯಾ ನೀರಿನ ಸೌಂಡು? ಅದಕ್ಕೆ ಫುಲ್ ಟ್ಯಾಂಕ್ ಮಾಡಿಸೋಣ ಅಂದ್ಬಿಟ್ಟು. ಮತ್ತು ಇನ್ನೊಂದು ಪೈಪ್ ಕೊಡಬೇಕು ಅಂದರೆ ಮೇಲೆ ಟ್ಯಾಂಕು ಫುಲ್ ಆದಮೇಲೆ ನೀರು ಬೀಳೋದಕ್ಕೆ ಅದನ್ನು ಕೊಟ್ಟಿಲ್ಲ. ಅದಕ್ಕೆ ಅವರು ಮತ್ತೆ ಒಂದಿನ ಬಂದು ಫ್ರೀ ಆಗಿದ್ದಾಗ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಯಾವಾಗ ಕೊಡ್ತಾರೋ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ಇಷ್ಟು ರಿಪೇರಿ ಆಯ್ತಲ್ಲ, ಅದೇ ಖುಷಿ ನನಗೆ. ಓಕೆ, ಮತ್ತು ಯಪ್ಪ ಇಲ್ಲಿ ಪೇಂಟ್ ಮಾಡ್ತೀನಿ ಅಂತ ಹೇಳಿದ. ಈ ಪಟ್ಟಿ ಇದೆಯಲ್ಲ, ಈ ಗ್ರೇ ಕಲರ್ನೇ ಇಲ್ಲಿ ಪೇಂಟ್ ಮಾಡ್ತೀನಿ ಅಂತ ಹೇಳಿದ್ದ. ಇದು ಅಷ್ಟೇ, ಇಷ್ಟು ಮಾತ್ರ ಪೇಂಟ್ ಮಾಡಿರೋದು. ಅವರಿಗೆ ಸ್ವಲ್ಪ ಹತ್ತೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು ಅಂತೇಳಿ ಹಾಗೆ ಬಿಟ್ಬಿಟ್ಟಿದ್ದಾರೆ ಅಷ್ಟೇ. ಓಕೆ ನೋಡಿ, ಇಲ್ಲೊಂದು ಬೆಕ್ಕು ಕಾಣಿಸ್ತಿದೆಯಲ್ಲ, ನಾನು ನಾಮದ ಅಪ್ಪ ಇದೇ ಥರ ಇದೆ ಅಂತ ಹೇಳ್ತಿದ್ನಲ್ಲ ನೋಡಿ, ಸೇಮ್ ಅದೇ ಥರ ಇದೆ. ಇದಕ್ಕೂ ನಾಮ ಕೂಡ ಹಾಕಿದ್ದಾರೆ ನೋಡಿ. ಸೇಮ್ ಆ ಬೆಕ್ಕು ಹೇಗಿದೆ ಫುಲ್ಲು ಅದೇ ಥರನೇ ಇದೆ. ಇದು ನಿಮಗೆ ನೋಡಿ ಹಣೆ ಮೇಲೆ ನಾನು ಝೂಮ್ ಮಾಡಿ ತೋರಿಸ್ತಾ ಇರೋದು. ಇದಕ್ಕೂ ಕೂಡ ನಾಮ ಹಾಕಿದ್ದಾರೆ ನೋಡಿ. ಇವಾಗ ನೀಟಾಗಿ ಕಾಣುತ್ತೆ. ಸೇಮ್ ಇಲ್ಲಿ ಬಂತು. ಇಲ್ಲಿದೆ ಬೆಕ್ಕಳು, ನಮ್ಮ ಬೆಕ್ಕಳು ತೋರಿಸ್ತೀವಿ. ಇಲ್ಲದ್ಲೆ ಅಲ್ಲಿದೆ ನೋಡಿ. ಸೇಮ್ ಡಿಟ್ಟೋ ನಾಮ. ಸೇಮ್ ಅವ್ರ ಅಪ್ಪ ಹೆಂಗೆ ನಡೀತಾನೆ ಅದು ಹಂಗೆ ನಡೆಯುತ್ತೆ. ಗುಮ್ಮ ಓಡ್ಬಿಟ್ಲು. ಅದು ಇಲ್ಲಿದೆ ನಾಮ. ಇದ್ರ ಮರದ ಮೇಲೆ ಕೂತಿದೆ ಅವ್ರ ಅಮ್ಮ. ಅಮ್ಮ ಅಲ್ಲ, ಮಗ. ದಿನ ಇಲ್ಲೇ ಬರ್ತಾ ಇರುತ್ತೆ, ಓಡಾಡ್ತಾ ಇರುತ್ತೆ ಅವಾಗವಾಗ. ಆದರೆ ಹತ್ರದಿಂದ ಒಂದು ಫಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಇದು ಬಂದು ಸಂಜೆ, ಅಂದರೆ ಮಂಗಳವಾರ ರಾತ್ರಿ. ಅಂದರೆ ಭಾನುವಾರ ಫಿಶ್ನ ಫ್ರೈ ಮಾಡಬೇಕಿತ್ತು. ಅಂದರೆ ಅವತ್ತು ಎಷ್ಟು ಕೆಲಸ ಇತ್ತು, ಮೇಲೆ ಹತ್ತೋದು, ಕೆಳಗಡೆ ಇಳಿಯೋದು, ಮತ್ತು ಅಂಗಡಿಗೆ ಹೋಗಿದ್ದು, ಪ್ಲಮ್ಮಿಂಗ್ದು ಪೈಪ್ಗಳು ಏನು ಬೇಕು, ನಲ್ಲಿ ಪೈಪ್ಗಳು, ಮತ್ತು ಅಲ್ಲಿಗೆ ಅಂದರೆ ಟ್ಯಾಂಕ್ ಕೂರ್ಸೋದಕ್ಕೆ ಏನು ಪೈಪ್ ಬೇಕು ಅಲ್ಲೋಗಿದ್ದು, ಮತ್ತು ಮೇಲೆ ಒಂದು 3 ಅವರ್ ಕೂತ್ಕೊಂಡಿದ್ದು, ಅಲ್ಲೇ ಟೈಮ್ ಹೋಯ್ತು. ಮತ್ತು ನನಗೆ ಫಿಶ್ಗೆ ಮಸಾಲೆ ಹಾಕೋದಕ್ಕೆ ಆಗಲಿಲ್ಲ. ಮತ್ತು ಅಲ್ಲಿ ಕೆಲಸ ಎಲ್ಲ ಮುಗಿಸಿ ಇಲ್ಲಿ ಬಂದು ಮೀನಿಗೆ ಮಸಾಲೆ ಎಲ್ಲ ಹಾಕುವಾಗ 3:30 ಅಥವಾ 4 ಗಂಟೆ ಆಗಿತ್ತು. ಮತ್ತು ಸಂಜೆ ಅಷ್ಟೊತ್ತಿಗೆ ಖಾರ ಎಲ್ಲ ಹಿಡ್ದಿರುತ್ತೆ, ಅಂದರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ. ಆದರೆ ನನಗೇ ಒಂಥರ ಟಯರ್ಡ್ ಆದಂಗೆ ಆಗಿತ್ತು. ಹೋಗಪ್ಪ ಈಗ ಯಾರು ಹಾಕ್ತಾರೆ, ನಾಡಿದ್ದು ಅಂದರೆ ಮಂಗಳವಾರ ಹಾಕ್ಕೊಳ್ಳೋಣ. ಹೇಗಿದ್ದರೂ ಚೆನ್ನಾಗಿ ಇನ್ನೂ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಯಾಕೆಂದರೆ ಭಾನುವಾರ ಮಧ್ಯಾಹ್ನ ಮಸಾಲೆ ಹಾಕಿರೋದ್ರಿಂದ ಸೋಮವಾರ ಮತ್ತು ಮಂಗಳವಾರ ತನಕನೂ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ. ಆವಾಗ ಒಟ್ಟಿಗೆ ನಾನು ಮಾಡ್ತೀನಿ, ಆವಾಗಲೇ ತಿನ್ನಿ ಅಂತ ಹೇಳಿದೆ. ಮೋನ್ಮಮ್ಮ ನೋಡು, ಏನಾದರೂ ಚೆನ್ನಾಗಿ ಖಾರ ಎಲ್ಲ ಹಿಡ್ದಿದ್ರೆ ಇವತ್ತೇ ಹಾಕು ಅಂತ ಹೇಳಿದ್ರು. ನನಗೆ ಹಾಕೋಷ್ಟೆಲ್ಲ ಪೇಷನ್ಸ್ ಇರಲಿಲ್ಲ, ಆಗ್ತಾ ಇರಲಿಲ್ಲ ಒಂಥರ. ಆಮೇಲೆ ಅದೆಲ್ಲ ಮಾಡಿದ ಮೇಲೂ ಕೆಳಗಡೆ ಬಂದು ಪೇಂಟ್ ಎಲ್ಲ ಮಾಡಿದ್ವಲ್ಲ, ಅದಕ್ಕೆ ನನಗೆ ಇಲ್ಲ ಮಂಗಳವಾರ ಮಾಡ್ತೀನಿ ಅಂತ ಹೇಳಿದೆ. ಸರಿ ಆಯಿತು ಅಂತ ಹೇಳಿದ್ರು. ಅದಕ್ಕೆ ಮಂಗಳವಾರ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಮೋನ್ಮಮ್ಮ ಬರಬೇಕಾದ್ರೆ ಪಪಾಯಿ ಹಣ್ಣು ಎಲ್ಲ ತಂದಿದ್ರು, ಅಂದರೆ ಖಾಲಿಯಾಗಿತ್ತು. ನಾನು ಸಣ್ಣದು ತೊಗೊಬನ್ನಿ ಅಂತ ಹೇಳಿದರೆ ನೋಡಿದ್ರೆ ಅವರು ತುಂಬ ದಪ್ಪದು ತಂದುಬಿಟ್ಟಿದ್ದಾರೆ ಪಪಾಯಿನ. ಆಮೇಲೆ ನಾನು ಅದಕ್ಕೆ ಒಂದು ನ್ಯೂಸ್ ಪೇಪರೆಲ್ಲ ಹಾಕಿ, ಬೇಗ ಹಣ್ಣಾಗಬೇಕಲ್ಲ, ಅದಕ್ಕೆ ಒಂದು ನ್ಯೂಸ್ ಪೇಪರೆಲ್ಲ ಹಾಕಿ ಸುತ್ತಬಿಟ್ಟಿಟ್ರೆ ಬೇಗ ಹಣ್ಣಾಗುತ್ತೆ ಅಂತೇಳಿ ಇಲ್ಲಿ ಸುತ್ತಿಡ್ತಾಯಿದ್ದೀನಿ. ಆದರೆ ಅವರು ಏನು ಮಾಡಿದ್ದಾರೆ ಅಂದರೆ ಜಾಸ್ತಿ, ಅಂದರೆ ತುಂಬಾ
ಕಾಯಿ ಇದೆ ಅಂದರೆ ಸ್ವಲ್ಪನಾದರೂ ಹಣ್ಣಾಗಿರ್ಬೇಕಂದ್ರೆ ಲೈಟಾಗಿ ಹಣ್ಣಾಗಿದ್ದಿದ್ರೆ ಓಕೆ, ಒಂದು 2 ಡೇಸ್ ಇರುತ್ತೆ. ಇದು ಜಾಸ್ತಿ ಟೈಮ್ ತೊಗೊಳುತ್ತೆ ಇನ್ನು. ಆಮೇಲೆ ಸರಿ ಆಯಿತು, ಅದನ್ನು ಪೇಪರಲ್ಲಿ ಮುದ್ರಿ ನೀಟಾಗಿ ಗಾಳಿ ಆಡ್ದಂಗೆ ಇಟ್ಟರೆ ಸ್ವಲ್ಪ ಬೇಗ ಹಣ್ಣಾಗುತ್ತೆ ಅಂತೇಳಿ ಇಲ್ಲಿ ಅದನ್ನು ಪೇಪರ್ ಸುತ್ತಿ ಇಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಒಂದು ಕಡೆ ಫಿಶ್ಶು ಫ್ರೈ ಆಗ್ತಾಯಿದೆ. ಹಾಗೆ ಫಿಶ್ ಫ್ರೈ ಮಾಡಬೇಕಾದ್ರೆ ಒಂದು 4 ಅಂದರೆ 4 ಅಂತಲ್ಲ, ಒಂದಷ್ಟು ಕರಿಬೇವನ್ನ ಫಿಶ್ ಮೇಲೆ ಉದುರಿಸಿ ಚೆನ್ನಾಗಿ ಫ್ರೈ ಆಗುತ್ತೆ. ಹಾಗೆ ಕರಿಬೇವಿಂದೇ ಫ್ಲೇವರ್ ಬರ್ತಾ ಇರುತ್ತೆ, ಅಂದರೆ ಅದು ಫ್ರೈ ಆಗ್ತಾ ಇದ್ದಾಗೆ ಕರಿಬೇವು ಸ್ಮೆಲ್ಲು ನಮ್ಮ ಮೂಗಿಗೆ ತಾಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಅದರಿಂದ ಇಲ್ಲಾಂದರೆ ನೀವು ಮಸಾಲೆ ಮಿಕ್ಸ್ ಮಾಡ್ತೀರಲ್ಲ, ಅವಾಗ ಬೇಕಾದರೂ ಕರಿಬೇವನ್ನ ಮಿಕ್ಸ್ ಮಾಡ್ಕೋಬೋದು. ಇಲ್ಲ ನೀವು ಈ ಥರ ಫಿಶ್ ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲೂ ಬೇಕಾದರೆ ಕರಿಬೇವನ್ನ, ನಾವು ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತೀವಲ್ಲ ಹಾಗೆ ಕರಿಬೇವನ್ನ ಉದುರಿಸಿದ್ರು ಕೂಡ ಚೆನ್ನಾಗಿರುತ್ತೆ. ಸ್ಮೆಲ್ಲು ಕೂಡ ಚೆನ್ನಾಗಿರುತ್ತೆ ಮತ್ತು ಗರಿಗರಿಯಾಗಿರುತ್ತೆ ತಿನ್ನೋದಕ್ಕೆ. ಅಂದರೆ ಈ ಮಿಕ್ಸ್ಚರಲ್ಲೆಲ್ಲ ಇರುತ್ತೆ ನೋಡಿ, ಆ ಥರ ಗರಿಗರಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಬೇಕಾದ್ರೆ ಒಂದು ಸರಿ ಟ್ರೈ ಮಾಡಿ. ಹೀಗೆ ಚಿಕನ್ ಕಬಾಬ್ಗೂ ಕೂಡ ಹಾಕೋಬೋದು. ಹಾಗೆ ಮಾಮ ಬೆಕ್ಕುಗಳಿಗೆ ನಾನ್ ವೆಜ್ ಇಲ್ಲ ಅಂದ್ಬಿಟ್ಟು ಒಂದು 4 ತಲೆಗಳು ಬರುತ್ತೆ ನೋಡಿ, ಕೋಳಿ ತಲೆಗಳು, ಅದನ್ನು ಬೀಸಾಕ್ಬಿಡ್ತಾರಂತೆ ಒಂದೊಂದು ಸರಿ ತೊಗೊಂಡೋಗ್ತಾರಂತೆ, ಒಂದೊಂದು ಸರಿ ಬೀಸಾಕ್ಬಿಡ್ತಾರಂತೆ. ಅದಕ್ಕೆ ಮೋಹನ್ ಮಾಮ ಬೆಕ್ಕಿಗೆ ಬೇಕು ಅಂದ್ಬಿಟ್ಟು ಒಂದು 4 ತಂದಿದ್ದು ಬೆಕ್ಕಿಗೆ ಅಂತೇಳಿ. ಅದನ್ನು ನಾನು ಈ ಫಿಶ್ ಎಲ್ಲ ಫ್ರೈ ಮಾಡಬೇಕಾದ್ರೆ ಏನಂದರೆ ಬೆಕ್ಕುಗಳು ಎಲ್ಲೇ ಇದ್ರೂ ಓಡಿ ಬರುತ್ತೆ ಅದು ಸ್ಮೆಲ್ಲಿಗೆ. ಹಸಿ ಮೀನು ಇರ್ಬೋದು, ಇಲ್ಲ ಈ ಥರ ಮೀನು ಫ್ರೈ ಮಾಡ್ತಿರ್ಬೋದು. ಅದಕ್ಕೆ ಹೇಗೆ ಗೊತ್ತಾಗುತ್ತೆ ಅನ್ನೋದು ಗೊತ್ತಿಲ್ಲ, ಫ್ರೈ ಮಾಡ್ತಿದ್ದಂಗೆ ಓಡಿ ಬರುತ್ತೆ ಎಲ್ಲಿದ್ರೂ. ಅದಕ್ಕೆ ನಾನು ಕೋಳಿ ತಲೆಗಳು ಏನಿದೆ ಅದನ್ನು ತೊಗೊಂಡೋಗ್ಬಿಟ್ಟು ಹೊರಗಡೆ ಹಾಕ್ಬಿಡ್ತೀನಿ. ಅದು ತಿಂತಾ ಇರುತ್ತೆ, ಆವಾಗ ಸೌಂಡ್ ಮಾಡಲ್ಲ. ಅಂದರೆ ಅದೂ ಹೊಟ್ಟೆ, ಅಂದರೆ ಬೆಕ್ಕಿಗೂ ಕೂಡ ಹೊಟ್ಟೆ ಫುಲ್ಲಾಗಿಬಿಟ್ರೆ ಮತ್ತೇನು ಕೇಳೋಕ್ಕೆ ಬರಲ್ಲ, ಅಂದರೆ ಸೌಂಡ್ ಮಾಡಿ ಕಿರ್ಚೋದು ಆ ಥರದ್ದೆಲ್ಲ ಮಾಡಲ್ಲ. ನಾವು ಅದಕ್ಕೆ ಹಾಕದೆ ನಾವೇ ತಿಂತಾಯಿದ್ರೆ ಕಿರ್ಚ್ತಾನೇ ಇರುತ್ತೆ. ಹಾಕಲಿ ಏನಾದರೂ ಫಿಶ್ ಇರ್ಬೋದು, ಏನಾದರೂ ಹಾಕಲಿ ಅಂದ್ಬಿಟ್ಟು. ನಾನು ಈ ಸರಿ ಕೋಳಿ ಕಾಲುಗಳನ್ನ ತರಿಸ್ತಾಯಿದ್ದೆ, ಈ ಸರಿ ಕೋಳಿ ತಲೆಗಳನ್ನ ತರಿಸಿದ್ದೀನಿ. ಯಾವಾಗಲೂ ಕಾಲು ಹಾಕ್ತಾ ಇರ್ತೀನಿ, ಅದಕ್ಕೆ ಈ ಸರಿ ಕಾಲು ಬೇಡ, ತಲೆಗಳನ್ನೇ ತೊಗೊಬನ್ನಿ, ಇಲ್ಲಾಂದರೆ ಕತ್ತುಗಳು ಸಿಗುತ್ತೆ ಅದನ್ನಾದರೂ ತೊಗೊಬನ್ನಿ ಅಂತ ಹೇಳಿದೆ. ಮಾಮ ಅದೇ ಥರನೇ ತಲೆಗಳು ಮಾತ್ರ ತಂದಿದ್ರು, ಮತ್ತು ಅದಕ್ಕೂ ಹಾಕಿದ್ದೀನಿ. ಹೊರಗಡೆ ತಿಂತಾಯಿತ್ತು. ನಾನಿಲ್ಲಿ ಇವರಿಗೆ ಫ್ರೈ ಮಾಡಿ ಮೋಹನ್ ಮಾಮ ಮತ್ತು ಕೌಶಿ ಅವ್ರು ತಿಂತಾ ಇರ್ತಾರೆ. ಆಮೇಲೆ ನಾನು ಒಂದಷ್ಟು ಫ್ರೈ ಮಾಡಿಬಿಟ್ಟು ಲಾಸ್ಟಲ್ಲಿ ಒಂದಷ್ಟು ತವ ಮೇಲೆ ಇಟ್ಬಿಟ್ಟು ಆಮೇಲೆ ಕೂತ್ಕೊಂಡು ನಾನು ತಿನ್ನುವಂಥದ್ದು. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.